ಮುಂದಿದ್ದಾರೆ. ಅವರ ಸಾಹಿತ್ಯ ಚಿಂತನೆಯ ಮತ್ತೊಂದು ಮುಖ ಅವರ ಮಾತುಗಳು ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಆ ಮಾತುಗಳನ್ನು ಕೇಳಲಿಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ಶ್ರೀಯುತ ಸುಧೀಂದ್ರ ಅವರ ವೇದಿಕೆ ನಿಮಗಾಗಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ಮೊದಲಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಿಯೋ ಬಳ್ಳಾರಿಯವ್ ನಾನು, ಬಳ್ಳಾರಿ ಜಿಲ್ಲೆಯ ಸೊಂಡೂರಿನಂದು. ಅಷ್ಟು ದೂರ ಇರ್ತಕ್ಕಂಥ ನನ್ನನ್ನು ಪ್ರೀತಿಯಿಂದ ಇಲ್ಲಿ ಕರೆದು ಗೌರವಿಸುವಂತಹ ಈ ಒಂದು ಗುಣ, ಇದು ಸಾಹಿತ್ಯದ ಶ್ರೇಷ್ಠತೆಯೇ ಹೌದು. ಸಾಹಿತ್ಯಕ್ಕೆ ಸೀಮೆಗಳನ್ನು ದಾಟಿ ಮನುಷ್ಯತ್ವವನ್ನು ಮತ್ತು ಕಲಾತ್ಮಕತೆಯನ್ನು ಗೌರವಿಸುವಂಥ ಒಂದು ಉತ್ತಮ ಗುಣ ಇರುತ್ತೆ. ಅದನ್ನು ಈ ಚಡಗ ಪ್ರಶಸ್ತಿಯ ಮೂಲಕ ನಿರೂಪಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಕ್ಷಿಣ ಕನ್ನಡ ಜೊತೆಗೆ ನಂದು ತುಂಬ ಒಡನಾಟ ಇದೆ. ನನಗೆ ಸ್ವಲ್ಪ ಹಿನ್ನೆಲೆ ಹೋದರೆ ಸಾಕಷ್ಟು ಒಡನಾಟ ಇದೆ ನನಗೆ ದಕ್ಷಿಣ ಕನ್ನಡ ಜೊತೆಯಲ್ಲಿ ಅನಿಸುತ್ತೆ. ನನ್ನ ಮೊದಲನೇ ಕಥೆಯನ್ನು ಪ್ರಕಟಣೆ ಮಾಡಿದ್ದು ಇಲ್ಲಿ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ತರಂಗ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದು ಮಣಿಪಾಲಿಂದ ಹೇಳುವಂಥದ್ದು. ನಾನು ಇನ್ನೂ 9ನೇ ಕ್ಲಾಸ್ ಅಷ್ಟೇ, 9ನೇ ಕ್ಲಾಸಲ್ಲಿ ಮಾಡಿಕೊಟ್ಟಂಥ ಒಂದಿದು. ಸೊ ನನ್ನ ಮೊದಲ ಸಾಹಿತ್ಯ ಪ್ರಯಾಣಕ್ಕೆ ಕಾರಣವೇ ದಕ್ಷಿಣ ಕನ್ನಡ. ಅನಂತರ ನನಗೆ ವಿದ್ಯೆಯನ್ನು ಕೊಟ್ಟು ಉದ್ಯೋಗವನ್ನು ಕೊಟ್ಟಿದ್ದು ದಕ್ಷಿಣ ಕನ್ನಡನೇ. ಏಕೆಂತಂದರೆ ನಾನು ಓದಿದ್ದು ಸೂರತ್ಕಲ್ಲಲ್ಲಿ, NITKಯಲ್ಲಿ. ಸೊ NITKಯಲ್ಲಿ ಬಂದು ನಾನು 4 ವರ್ಷ ಓದಿದ ಮೇಲೆ ಇಲ್ಲಿ ಯಾವುದೋ ಕಂಪ್ನಿ ಬಂದು ನನ್ನನ್ನು ಇಲ್ಲೇ ರಿಕ್ರೂಟ್ ಮಾಡಿಕೊಟ್ಟು ನನಗೆ ವಿದ್ಯೆ ಮತ್ತು ಉದ್ಯೋಗ ಎರಡಕ್ಕೂ ಕಾರಣ ಕೂಡ ಈಗಿಂದಿದ್ದು. ನಾನು ಮೊದಲು ಸಮುದ್ರವನ್ನು ನೋಡಿದ್ದು ನಿಮ್ಮೂರಲ್ಲೇ. ಹಾಗಾಗಿ ನನಗೆ ಸಮುದ್ರದಲ್ಲಿ ಏನು ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ನಾವು ಬಳ್ಳಾರಿ ಜಿಲ್ಲೆಯವರು, ನಮಗೆ ನೀರೇ ಕಷ್ಟ, ಇನ್ನು ಸಮುದ್ರದ ಕಲ್ಪನೆ ಎಲ್ಲಿಂದ ಮಾಡೋಣ ನಾವು. ಸಮುದ್ರದ ಕಲ್ಪನೆಯನ್ನು ಕೊಟ್ಟಾಗ ಒಂದು ಹಿರಿದಾದದ್ದಂದ್ರೆ ಏನು ಅನ್ನುವಂತಹ ಒಂದು ಕಲ್ಪನೆ ಬಂತು ನನಗೆ. ಮೊದಲನೇ ಬಾರಿ ನಾನು ಸಮುದ್ರದ ಮುಂದೆ ಹೋಗಿ ನಿಂತಾಗ ಅಂತಹ ಒಂದು ವಿರಾಟಾನುಭವ ಅಂತ ಹೇಳ್ಬೋದು, ವಿರಾಟ್ ಸ್ವರೂಪದ ಅನುಭವವನ್ನು ಕೊಟ್ಟಿದ್ದು ಕೂಡ ನಿಮ್ಮ ಜಿಲ್ಲೆ. ಜೊತೆಗೆ ಚಡಗ ಪ್ರಶಸ್ತಿ 1 ಸಲ ಅಲ್ಲ, 3 ಸಲ ನನ್ನ ಚಂದ ಪುಸ್ತಕಕ್ಕೆ ಕೊಟ್ಟಂತಹ ಒಂದು ಸಂಸ್ಥೆ ಇದೆ. ನನ್ನ ಪುಸ್ತಕಗಳನ್ನು ಶಾಂಭವಿಯವರೇ ಆಗಲಿ, ಕೂಗೋ ಅವರೇ ಆಗಲಿ, ಅದೆಷ್ಟು ಮಾರಾಟ ಮಾಡಿದ್ದಾರೆ, ಎಷ್ಟು ಜನಕ್ಕೆ ತಲುಪಿಸ್ತಾರೆ ಅಂದರೆ, ನಾನು ಯಾವಾಗ ಹೇಳ್ತೀನಿ, ನನಗೆ ನನ್ನ ತವರು ಜಿಲ್ಲೆ ಬಳ್ಳಾರಿಯಲ್ಲಿ ಇಷ್ಟು ಅಭಿಮಾನಿಗಳಿಲ್ಲ. ಅಷ್ಟೊಂದು ಅಭಿಮಾನವನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಕೊಟ್ಟಿದೆ. ಮೊಗಸಾಲಿ ಅವರು ಇಲ್ಲಿ ಕರೆದುಬಿಟ್ಟು ಮೂಡುಬಿದ್ರೆಗೆ ನನ್ನನ್ನು ಕರೆಸಿ ನನಗೆ ವರ್ಧಮಾನ ಉದಯೋನ್ಮುಖ ಪ್ರಶಸ್ತಿಯನ್ನು ಕೊಟ್ಟರು. ಹಾಗೆ ಹಿಂದೆ ಕುಂದಾಪುರದಲ್ಲಿ ಇರ್ತಕ್ಕಂಥ ಶಾಂತಾರಾಮ್ ಪ್ರಶಸ್ತಿ ನಮ್ಮ ಪ್ರಕಾಶನಕ್ಕೆ 2-3 ಸಾರಿ ಬಂದಿದೆ. ಸೊ ಎಷ್ಟೆಲ್ಲ ಪ್ರೀತಿಯನ್ನು ಹಿಡಿಯಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಕೊಟ್ಟರೆ, ಇವೆರಡು ಒಂದೇ ಅಂತ ಭಾವಿಸ್ತೀನಿ ನಾನು. ಎರಡಾಗಿ ನೋಡೋದಕ್ಕೆ ಇಷ್ಟ ಆಗಲ್ಲ ನನಗೆ. ಈ 2 ಜಿಲ್ಲೆಗಳಿಗೆ ಎಷ್ಟು ನನಗೆ ಕೊಟ್ಟಿದೆ ಅಂದರೆ, ನಾನು ಯಾವತ್ತೂ ಈ ಜಿಲ್ಲೆಗಳಿಗೆ ಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎರಡನೇದೇನೆಂದರೆ, ಪ್ರಶಸ್ತಿ ಬಹಳ ಸಂಭ್ರಮ ಆಗುತ್ತೆ. ಯಾಕೆ ಅಂತಂದರೆ, ಒಂದು ಪ್ರಶಸ್ತಿ ಮುಖ್ಯ ಆಗೋದು 2 ಕಾರಣಕ್ಕಾಗಿ ಮುಖ್ಯ ಆಗುತ್ತೆ. ಒಂದು, ಅದರ ನಿರಂತರತೆ. ಅಂತಂದರೆ 1 ವರ್ಷನೂ ಅದನ್ನು ನಿಲ್ಲಿಸದೆ ನಿರಂತರವಾಗಿ ಅದು ಕೊಟ್ಕೊಂತ ಹೋಗಬೇಕು ಪ್ರಶಸ್ತಿನ. ಅವಾಗಲೇ ಆ ನಿರಂತರತೆ ಅದಕ್ಕೊಂದು ಗೌರವವನ್ನು, ಶೋಭೆಯನ್ನು ತಂದುಕೊಡುತ್ತೆ. ಎರಡನೇದು, ನಿಸ್ಸಂಶಯವಾಗಿ ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಎಲ್ಲಿ ಮಿಸ್ ಆಗ್ತಿದೆ, ಅದೆಲ್ಲೋ ಕಾಣಿಸಿಲ್ಲ. ಅಪ್ರಾಮಾಣಿಕತೆ ಒಂದು ಸಣ್ಣ ಸಂಶಯ ಬಂದ್ರೂ ಆ ಪ್ರಶಸ್ತಿಯ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ. ಗೌರವವನ್ನು, ಪ್ರಾಮಾಣಿಕತೆಯನ್ನು, ನಿರಂತರತೆಯನ್ನು ಉಳಿಸ್ಕೊಂಡಂತಹ ಕೆಲವೇ ಪ್ರಶಸ್ತಿಗಳಲ್ಲಿ ಚಡಗ ಪ್ರಶಸ್ತಿಯು ಒಂದು. ಸೊ ಆ ಕಾರಣದಿಂದಾಗಿ ಇಂಥ ಪ್ರಶಸ್ತಿಗಳು ಬಂದಾಗ ಭಾಳ ಸಂತೋಷ ಆಗುತ್ತೆ. ಪ್ರಾಮಾಣಿಕತೆ ಇಲ್ಲಪ್ಪ, ಇಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ. ಯಾಕೆಂದರೆ ಅದು
ಪ್ರಶಸ್ತಿ ಬಂದಂಥ ಒಂದು ಪಟ್ಟಿಯನ್ನು ನೋಡಿ, 12ನೇ ನಾನು ಅಂತೆ ಬೇರೆ 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 ಭಾಗದವರು, ಚಿಕ್ಕಮಗಳೂರವ್ರದ್ದು, ಕೋಲಾರದವ್ರದ್ದು, ಇಲ್ಲ ಕಡೆ ಬೆಂಗಳೂರಿನ ಕಡೆಯವರದ್ದು, ಧಾರವಾಡ ಕಡೆಯವರದ್ದು, ಎಷ್ಟು ಜನಕ್ಕೆ ಬಂದಿದೆ ಅದು ಪ್ರಶಸ್ತಿ. ಸೊ ಅದು ತೋರಿಸುತ್ತೆ ಅದು ಪ್ರಾಮಾಣಿಕವಾದಂಥ ಪ್ರಶಸ್ತಿ ಅಂತ. ಸೊ ನಾನು ಚಂದ್ರ ಪುಸ್ತಕ ಪ್ರಶಸ್ತಿಯನ್ನು ಕೊಡ್ತೀನಿ. ನನ್ನ 15 ವರ್ಷದಿಂದ ಕೊಡ್ತಾ ಇದ್ದೀನಿ ನಾನು ಬೇರೆ ಬೇರೆಯವರಿಗೆ. ಸೊ ಅದರಿಂದ ನನಗೆ ಗೊತ್ತು ಈ ಎರಡು ಕಾರಣಗಳು, ನಿರಂತರತೆ ಮತ್ತು ಪ್ರಾಮಾಣಿಕತೆ, ಇವೆರಡು ಇದ್ದಾಗ ಮಾತ್ರ ಪ್ರಶಸ್ತಿ ತನ್ನ ಘನತೆಯನ್ನು ಕಾಲಕ್ರಮೇಣ ಪಡ್ಕೊಳ್ಳುತ್ತೆ. ತಕ್ಷಣ ಬರಲ್ಲ, ಕಾಲಕ್ರಮೇಣ. ಬರೀ ಹಣ ಅಲ್ಲ, ನೀವು 1 ಲಕ್ಷ ಕೊಡ್ತೀನಂದ್ರೂ ಸಿಗಲ್ಲ ನಿಮಗೆ ಆ ಗೌರವ, ಅದಲ್ಲೇ ಅಲ್ಲ, ಅದನ್ನು ಮೀರಿ ಈ ಎರಡು ಗುಣಗಳನ್ನು ಪಾಲಿಸಬೇಕಾಗುತ್ತೆ ಅನ್ನುವಂಥದ್ದು. ಅದು ನನಗೆ ಸಂಭ್ರಮ. ಮತ್ತೊಂದೇನು ಅಂದರೆ, ಚಡಗರು ಸಾಕಷ್ಟು ಪ್ರಸಿದ್ಧರಾದಂತಹ ಲೇಖಕರು. ಅಂದರೆ ವಿಶೇಷ ನಿಮಗೆ ಕಾಲಕ್ರಮದಲ್ಲಿ ಸಾಹಿತ್ಯ ಲೋಕ ಎಷ್ಟು ಕ್ರೂರಿಯಾಗಿರುತ್ತೆ ಕೆಲವೊಮ್ಮೆ ಅಂತಂದರೆ, ಕಾಲ ಗತಿಸಿದಂತೆಲ್ಲ ಲೇಖಕರು ಮತ್ತೆ ಹೋಗ್ಬಿಡ್ತಾರೆ. ನಮಗೆ ಅವರ ಪುಸ್ತಕ ಬೇಕು ಅಂದ್ರೂ ಸಿಗ್ಲಾರ್ದಂಥ ಒಂದು ಸ್ಥಿತಿಗೆ ಬಂದ್ಬಿಡ್ತೀವಿ ನಾವು. ಇದು ದುಃಖದಾಯಕ ಸಂಗತಿ. ಅದರಿಂದ ನಾನು ನಿವೇದನೆ ಮಾಡ್ಕೊಳ್ಳೋದೇನು ಅಂದರೆ, ಹಾರ್ಡ್ ಗೋ ಬೌಂಡ್ ಅಥವಾ ಪೇಪರ್ ಬ್ಯಾಗ್ನಲ್ಲಿ ನಾವು ಕಾದಂಬರಿಗಳನ್ನು ಮಾಡಿ ಮಾರಾಟ ಮಾಡೋದಕ್ಕೆ ಕಮರ್ಷಿಯಲ್ ಆಯಾಮ ಇದೆ. ಅಂದರೆ ವ್ಯಾಪಾರ ಆದರೆ ಮಾತ್ರ ಪುಸ್ತಕ ಮಾಡೋದಕ್ಕೆ ಸಾಧ್ಯ, ಇಲ್ಲದಿದ್ದರೆ ಆಗಲ್ಲ ಅಂತ. ಆದರೆ ಹಿರಿಯರ ಎಲ್ಲ ಪುಸ್ತಕಗಳು ಓದೋದಕ್ಕೆ ಲಭ್ಯ ಬೇಕಾಗಿರುತ್ತೆ, ಮುಂದಿನ ಜನರೇಷನ್ಗೆ ಓದೋದಕ್ಕೆ ಬೇಕಾಗಿರುತ್ತೆ. ಆ ಕಾರಣದಿಂದಾಗಿ ಚಡಗರ ಎಲ್ಲ ಕೃತಿಗಳನ್ನ ಡಿಜಿಟಲೈಸ್ ಮಾಡಿಬಿಟ್ಟು ಒಂದು ಸ್ಥಾನದಲ್ಲಿ ಇಟ್ಬಿಟ್ಟು, ಒಂದು ಕಡೆಯಲ್ಲಿ ಅವೈಲಬಲ್ ಆಗಿ ಎಲ್ಲರೂ ಯಾರಿಗೆ ಓದಬೇಕು ಅಂದ್ರೂ ಅದು ಅವೈಲಬಲ್ ಆಗಿರುವಂಥ ಮಾಡಿಕೊಂಡ್ರೆ ನಮಗೆ ಅವರ ಸಾಹಿತ್ಯವು ಓದೋದಕ್ಕೆ ಸಿಗುತ್ತೆ. ಸದ್ಯದಲ್ಲಿ ಇತ್ತೀಚೆಗೆ ನಿರಂಜನ ಅವ್ರು ಮಾಡಿದ್ರು, ಅವ್ರ ಮಗಳು ಆ ನಿರ್ಧಾರವನ್ನು ತಗೊಂಡು ತಮ್ಮ ಎಲ್ಲ ಅಪ್ಪನ ಕೃತಿ ಎಲ್ಲ ಕೃತಿಗಳು ಪುಕ್ಕಟೆ ಆಗಿ ಓದುಗರಿಗೆ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ಅವಿಷ್ಟನ್ನು ಡಿಜಿಟಲೈಸ್ ಮಾಡಿಬಿಟ್ಟು ಅವು ಲಭ್ಯವಾಗುವ ರೀತಿಯಲ್ಲಿ ಮಾಡಿ ನೋಡ್ಕೊಂಡ್ರು ನಿರಂಜನ ಅವರು, ತೇಜಸ್ವಿ ನಿರಂಜನ ಅವರು. ಸೊ ಅದೇ ರೀತಿಯಾಗಿ ಚಡಗವರ ಕೃತಿಗಳು ಎಲ್ಲವೂ ಓದುಗರಿಗೆ ಲಭ್ಯವಾಗುವಂತೆ ಡಿಜಿಟಲ್ ರೂಪದಲ್ಲಿ ಮಾಡೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಏನಾದರೂ ಸಹಾಯ ಬೇಕಂದರೆ ನಾನು ಮಾಡಿಕೊಡ್ತೀನಿ. ಯಾಕೆಂದರೆ ನನಗೆ ಆ ಲೋಕ ಚೆನ್ನಾಗಿ ಗೊತ್ತು, ಡಿಜಿಟಲ್ ಲೋಕ ಚೆನ್ನಾಗಿ ಗೊತ್ತು. ಖಂಡಿತವಾಗ್ಲೂ ನಾನು ಸಹಾಯವನ್ನು ಮಾಡಿಕೊಡ್ತೀನಿ. ಇನ್ನು ಈ ತೇಜ ತುಂಗಭದ್ರದ ಒಂದು ಅತ್ಯುತ್ತಮವಾದಂತಹ ಅದರ ಒಂದು ಪ್ರವೇಶಿಕೆಯನ್ನು, ಆ ಪುಸ್ತಕದ ಕುರಿತಾದಂತಹ ಸಾಕಷ್ಟು ಮೌಲ್ಯಯುತವಾದ ಮಾತುಗಳನ್ನು ಶ್ರೀಲೋಲ ಸೋಮಲಾಜಿಯವರು ತುಂಬ ಚೆನ್ನಾಗಿ ಹೇಳಿದರು. ಇಷ್ಟೊಂದು ನಿಮಗೆ ನನಗಿಂತ ಮುಂದಿನ ತಲೆಮಾರಿನವರು ಓದ್ತಾರೋ ಇಲ್ಲ ನಮ್ಮ ಪುಸ್ತಕಗಳನ್ನು ಭಯ ಆಗಲೇ ಶುರುವಾಗ್ಬಿಟ್ಟಿದೆ. ನನಗೆ ಆಗುತ್ತೋ ಇಲ್ಲಪ್ಪ ಇದು ಎಷ್ಟು ದಿನ ಇರುತ್ತೋ ಅಂತ. ಅದು ಇಷ್ಟು ಚೆನ್ನಾಗಿ ಪುಸ್ತಕವನ್ನು ಅಂತರ್ಗತ ಮಾಡಿಕೊಂಡು ಅದನ್ನು ಸಂಕ್ಷಿಪ್ತ ರೂಪದಲ್ಲಿ ಅವರು ಹೇಳಿದ್ರು. ಆಯ್ಕೆಗಾರರಾದಂಥ ರಮೇಶ್ ಭಟ್ ಬೆಳಗೋಡು ಯಾವತ್ತೂ ನನ್ನೊಡನೆ ಇದ್ದಾರೆ, ನನ್ನ ಕೃತಿಗಳನ್ನು ಪ್ರೋತ್ಸಾಹಿಸಬೇಕೆಂದರೆ ಅವರು ಮೊದಲನೇ ಸಂಕಲನ ಬಂದಾಗ ನನಗೆ ಒಂದೇ ಕೃತಿ ಬರೆದಿದ್ದೆ ನಾನು. ಅಂದರೆ ಅವ್ರದ್ದು ಕಥಾ ಸಂಕಲನ ಮೊದಲನೇ ನಾನು ಒಂದೇ ಕೃತಿನೇ ಬರೆದವ್ರು, ನನಗೆ ಜಾಸ್ತಿ ಏನು ಬರೆದೂ ಇರಲಿಲ್ಲ. ಆದ್ರೂ ಅವಾಗಲೇ ನನ್ನಿಂದ ಬೆನ್ನುಡಿ ಬರೆಸ್ಕೊಂಡಿದ್ರು ಅವರು. ಅಂತಂದರೆ ನಾನು ತುಂಬ ಚಿಕ್ಕವನಿಗಿಂತ ಆದ್ರೂ ಆ ಪ್ರೀತಿಯನ್ನು, ಆ ಗೌರವವನ್ನು ಕೊಟ್ಟಂಥವ್ರು. ಸೊ ರಮೇಶ್ ಭಟ್ ಬೆಳಗೋಡು ಅವ್ರ ಕಡೆಯಲ್ಲಿ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಷ್ಟು ಜೊತೆಯಲ್ಲಿ ಒಂದು ಕೆಲವು ಸಂಗತಿಗಳು ತೇಜ ತುಂಗಭದ್ರದ ಬಗ್ಗೆ ಹೇಳಿಬಿಟ್ಟು ಯಾಕೆ ಈ ಕಾದಂಬರಿ ರಚನೆ ಮಾಡಿದೆ, ಅದು ಕಾರಣಗಳು ಅಥವಾ ಹಿನ್ನೆಲೆಗಳು ಸ್ವಲ್ಪ ಹೇಳಿ ನಾನು ಮಾತು ಮುಗಿಸ್ತೀನಿ. ಏನಂದರೆ, ಒಂದು ಕಾಲದ ನನಗೆ ವಿಜಯನಗರದ ಕಥೆಯನ್ನು ಬರೀಬೇಕು ಅಂತ ಅನ್ನೋದಕ್ಕೆ ಮುಖ್ಯ ಕಾರಣ ಯಾಕೆಂದರೆ ಹಂಪಿ ನಮ್ಮೂರು. ನಾವು ಸ್ವಲ್ಪ ಎಡಬಿಟ್ಟರೆ ಹಂಪಿ. ಸೊ ನಮ್ಮೂರಿಂದ ನಾವು ಸಣ್ಣ ಹುಡುಗರಿದ್ದಾಗ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಟೂರ್ ಅಂತಂದರೆ ಸ್ಕೂಲ್ ಟೂರ್ ಅಂತ ಇರುತ್ತಲ್ಲ, ಅಂದರೆ ಅದು ಹಂಪಿನೇ. ಅದು ಇನ್ನು ಬೇರೆ ಯಾವ ಊರು ಅಲ್ಲ. ಸೊ ಅದೊಂದೇ, ಯಾಕೆಂದರೆ ಅಷ್ಟೇ ದೂರ ಇತ್ತು. 10 ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗ್ತಾ ಇದ್ರು, ಎಲ್ಲರನ್ನ ಕರ್ಕೊಂಡ್ಬರ್ತಾ ಇದ್ರು. ಎಷ್ಟು ಅಂದರೆ ನನಗೆ ಒಂದು ಹಂತದಲ್ಲಂತೂ ಈ ಹಂಪಿ ಅನ್ನೋದು ಯಾಕಾದ್ರೂ ನಮ್ಮ ಊರು ಪಕ್ಕ ಇದೆಯೋ ಅನ್ಸೋಷ್ಟು ಸಿಗ್ಬಾರ್ದು. ಯಾವುದೋ ಬೇಲೂರು ಹಳೆಬೀಡು ಅಂತಲ್ಲಿ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟಿದ್ದು, ಮತ್ತೆ ಹಂಪಿ ಕರ್ಕೊಂಡು ಹೋಗ್ತಾರಲ್ಲ ಇವರು ಅಂತ ಬಾಲ್ಯ ಹಾಗೆ. ಆದರೆ ಅದ್ರ ಕುರಿತು ಏನಾದರೂ ಬರೀಬೇಕು ಅನ್ನುವಂಥದ್ದು ಶುರುವಾಗಿ ನಾನು ಓದೋಕ್ಕೆ ಪ್ರಯತ್ನ ಪಟ್ಟೆ. ನನಗೆ ಭಯ, ಹಿಸ್ಟಾರಿಕಲ್ ಅಂದರೆ ನಾನು ಬರಿಬೇಕೋ ಬರಿಬಾರ್ದು ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಹೇಳಿ ಕೇಳಿ. ಹಿಸ್ಟಾರಿಕಲ್ ಬರೀಬೇಕಂದ್ರೆ ಮೇಸ್ಟ್ರುಗಳು ಬರಿಬೇಕು, ಪ್ರೊಫೆಸರ್ಸ್ ಬರಿಬೇಕು, ಹಿಸ್ಟ್ರಿ ಓದ್ಕೊಂಡವ್ರು ಬರಿಬೇಕು. ನಾನು ಬರಿಬೇಕು ಬರಿಬಾರ್ದು ಅನ್ನೋಂಥ ಭಯ ಬೇರೆ ಇತ್ತು. ಬಟ್ ಪ್ರಾರಂಭ ಮಾಡೋಣ, ಓದೋದು ಪ್ರಾರಂಭ ಮಾಡೋಣ.
ಬಂದಾಗ ಸೋಷಿಯಲ್ ಲೈಫ್ ನನಗೆ ಮುಖ್ಯ ಆಯಿತು. ನನಗೆ ಸಾಮಾಜಿಕ ಜೀವನವೇ ಮುಖ್ಯ. ಈ ರಾಜ ಮಹಾರಾಜರ ವೈಭವೀಕರಿಸುವ ಫ್ಯೂಡಲ್ ರೈಟಿಂಗ್ ನನಗೆ ಇಷ್ಟ ಆಗಲಿಲ್ಲ. ಸೊ ಫ್ಯೂಡಲ್ನ ವೈಭವೀಕರಿಸುವ ಮಾಡಲ್ಲ ಅಂತ ಮುಂಚೆನೇ ಗೊತ್ತಿತ್ತು ನನಗೆ. ಏನಿದ್ರು ಸಾಮಾನ್ಯರು ಕರಿತೀನಿ ಅಂತ. ಅದೇ ಎಲ್ಲಿ ನನ್ನ ಕೇಂದ್ರ ಬಿಂದು ಯಾವುದು ಅಂತ ನನಗೊಂದು ಹುಡುಕ್ತಾ ಇದ್ದೆ. ನಾನು ಓದ್ತಾ ಇದ್ದಾಗ ಒಂದು ಸ್ಥಾನದಲ್ಲಿ ನನಗೊಂದು ಅನಿಸ್ತು. ಏನಂದರೆ ಈ ವಿಜಯನಗರಕ್ಕೆ ಬಂದಂತಹ ಸಾಕಷ್ಟು ಪ್ರವಾಸಿಗಳು ಇಲ್ಲಿಯ ಘಟನೆಗಳನ್ನೆಲ್ಲ ಬರಿತಾ ಹೋಗಿದ್ರಲ್ಲ ಪ್ರವಾಸ ಕಥನದಲ್ಲಿ. ಅದರಲ್ಲಿ ಈ ಸತಿ ಸಹಗಮನ ಅಂತ ವಿವಿಧ ರೂಪಗಳನ್ನು ವರ್ಣಿಸ್ತಾ ಹೋಗ್ತಾರೆ ಅವರು. ಹೆಣ್ಮಕ್ಳು ನಗನಗ್ತಾ ಬಂದ್ಬಿಟ್ಟು ಬೆಂಕಿಯಲ್ಲಿ ಬಿದ್ದು ಬಿಡ್ತಿದ್ರು ಅನ್ನೋಂಥ ವಿವರಗಳಿವೆ ಅದರಲ್ಲಿ. ಅಥವಾ ಎರಡು ಥರದ ಸಹಗಮನ ಆಗುತ್ತೆ. ಒಂದು ಬೆಂಕಿಯಲ್ಲಿ ಬೀಳುವುದು ಒಂದು ಸಹಗಮನ, ಅಥವಾ ಶೈವರಲ್ಲಿ ಕೆಲವರಲ್ಲಿ ನೆಲದಲ್ಲಿ ಹೂಳಿಡುವಂಥದ್ದಿದ್ರೆ ಗಂಡಂದಿರಲ್ಲಿ ಸಜೀವವಾಗಿ ಹೂಳಿಟ್ಬಿಡೋದು, ಇದು ಎರಡನೇ ಥರದ ಸಹಗಮನ. ಓಕೆ, ಸಮಾಧಿ ಅಂತಾರೆ ಒಂದು, ಇನ್ನೊಂದು ಕೊಂಡಕಾಯ. ಸೊ ಇವೆರಡು ಇರುವಂಥದ್ದಿದ್ದರೆ ನನಗೆ ಏನು ಒಂದು ಕ್ಷಣದಲ್ಲಿ ಮನಸ್ಸು ಎಷ್ಟು ಡಿಸ್ಟರ್ಬ್ ಆಗಿತ್ತು ನನಗೆ ಅನ್ನೋದು ಓದ್ಬೇಕಾಗಕ್ಕೆ. ಯಾರಾದ್ರೂ ಒಬ್ಬ ಹೆಣ್ಣು ಮಗಳು ಆ ಬೆಂಕಿಯ ಹತ್ರ ತನಕ ಹೋಗ್ಬಿಟ್ಟು ಇದು ಸುಳ್ಳು, ಇದು ಧರ್ಮ ಅಲ್ಲ ಅಂತೇಳಿ ಓಡೋಗ್ಬಿಡೋದು. ಅವಳು ನಿಜವಾದ ಫೆಮಿನಿಸ್ಟ್ ಅಂತ ಅನಿಸ್ತಾನೆ. ನಿಜವಾದ ಸ್ತ್ರೀ ಶಕ್ತಿ ಅಂದರೆ ಅವಳೇ. ಯಾರು ಓಡೋಗ್ತಾಳೋ ಆ ಬೆಂಕಿಯನ್ನು ಹಾಯ್ದೆ ನನ್ನ ಜೀವವನ್ನು ಉಳಿಸ್ಕೊಳ್ತೀನಿ, ಇವೆಲ್ಲ ನನಗೆ ಸಂಬಂಧ ಇಲ್ಲ, ಧರ್ಮ ಎಲ್ಲ ನನಗೆ ಸಂಬಂಧ ಇಲ್ಲ ಅಂತೇಳಿ ಯಾವಳು ಓಡೋಗ್ತಾಳೋ ಅವಳೇ ನಿಜವಾದ ನನ್ನ ನಾಯಕಿ ಅಂತ ಆ ಹೊಳಿತು ನನಗೆ ಫಸ್ಟ್ ಓದಬೇಕಲ್ಲ ಕಥೆ. ಅಲ್ಲಿಂದ ಆ ಬೀಜ ಬಂದ್ಬಿಟ್ರೆ ಆಯಿತು. ಒಂದು ನಿಮಗೆ ಕಾದಂಬರಿಯ ಬೀಜ ಏನು ಅಂತ ಗೊತ್ತಾಗ್ಬಿಟ್ಟ ತಕ್ಷಣ ಎಲ್ಲ ದಿಕ್ಕಿನಲ್ಲಿ ನಾವು ಚಲಿಸ್ಕೊಳ್ತಾ ಹೋಗ್ಬೋದು, ಅದು ಸುಲಭ ಆಗುತ್ತೆ. ನನಗೆ ಆ ಕಾದಂಬರಿ ಬೀಜ ಅದೇ ಘಟನೆ ನನ್ನ ತಲೆಯಲ್ಲಿ ಹೊಳಿತಲ್ಲ, ಆ ಮೂಮೆಂಟಲ್ಲಿ ಅನಿಸ್ಬಿಡುತ್ತೆ ನನಗೆ ಹೊರಟು ಹಬ್ಸ್ಕೊಂಡು ಹೊಡೋಗ್ಬೇಕು ಅಂತ. ಅದೇ ಓದ್ತಾ ಹೋದಾಗ ನನಗೆ ಮಹಿಳೆಯರನ್ನ ಯಾವ ಧರ್ಮವೂ ಶ್ರೇಷ್ಠವಾಗಿ ಕಂಡೇ ಇಲ್ಲ ಅಂತ ಅನಿಸ್ತು. ಹಿಂದೂ ಧರ್ಮದಲ್ಲೂ ಈ ಥರದ ಆಚರಣೆಗಳು, ಸತಿ ಸಹಗಮನದಂತಹ ಆಚರಣೆಗಳು, ದೇವದಾಸಿ ಪದ್ಧತಿಯಂತಹ ಆಚರಣೆಗಳು ಎಲ್ಲವೂ ಭಯಾನಕವಾಗಿದೆ. ಇಲ್ಲಿನೂ ಅನಂತರ ಬೆಳೆದು ಬಂದಿದ್ದೀವಿ. ಅಟ್ಲೀಸ್ಟ್ ಅವನ್ನೆಲ್ಲ ನಿರಾಕರಿಸಿ ಬದುಕ್ತಾ ಇದ್ದೀವಿ. ಒಂಥರ ಪ್ರೋಗ್ರೆಸ್, ಪ್ರಗತಿ ಬರುತ್ತೆ ನಮ್ಮದು. ಅಲ್ಲಿ ಯಹೂದಿಗಳಲ್ಲಾಗಲಿ, ಕ್ರೈಸ್ತರಲ್ಲಾಗಲಿ, ಮುಸಲ್ಮಾನರಾಗಲಿ ಆ ಕಾಲಘಟ್ಟವನ್ನು ಎಲ್ಲಿ ಗಮನಿಸಿದ್ರು ಮಹಿಳೆಗೆ ಒಳ್ಳೆ ಸ್ಥಾನದಲ್ಲಿ ಇಲ್ಲವೇ ಇಲ್ಲ. ಯಾವ ದೇಶವೇ ಆಗಲಿ, ಯಾವ ಕಾಲವೇ ಆಗಲಿ ಶೋಷಣೆಯೇ ಕಾಣಿಸುತ್ತೆ ನನಗೆ. ಸೊ ಅದು ಕಾಣ್ತಾ ಹೋಯ್ತು ನನಗೆ. ಆ ನಿಟ್ಟಿನಿಂದ ಅದಕ್ಕಾಗಿ ಮಹಿಳೆಯರು ತುಂಬ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ ಅಂತ ಹೇಳಿದ್ರು ಅದು ಕಾರಣ ನನಗೆ. ಮಹಿಳೆಯರು ಬಹಳ ಕಾಡಿದ್ದಾರೆ ನನಗೆ. ಈ ಆ ಹಿಸ್ಟ್ರಿ ಓದ್ತಾ ಹೋದಲ್ಲಿ ಅವರ ಶೋಷಣೆ ವಿಪರೀತ ಆಗಿದೆ ಅಂತ ಅನಿಸುತ್ತೆ. ಯಾವ ದೇಶ ಅನ್ನೋಂಥದ್ದು ಕೂಡ ಇಲ್ಲ. ಅಂದರೆ ನಾನು ವಿಜಯನಗರದ ಬಗ್ಗೆ ಬರೀಬೇಕು ಅಂದ್ಕೊಂಡು ಅವನು ನಿಜವಾಗಿ ಆಕರ್ಷಕನಾಗಿದ್ದು ಲಿಸ್ಬನ್ ಪೋರ್ಚುಗೀಸ್ ಬಗ್ಗೆ. ಇದು ಏನಂದರೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈ ಮೆಣಸಿನ ಕಾಳು ಇದೆಯಲ್ಲ, ಎಷ್ಟು ಸಣ್ಣ ವಸ್ತು ಇದು. ಆ್ಯಕ್ಚುಲಿ ನೋಡಿದ್ರೆ ಒಂದು ಇಷ್ಟು ಇರುತ್ತಪ್ಪ, ಬೀಜ ಇದ್ದಷ್ಟು ಮೆಣಸಿನ ಕಾಳು ಅಥವಾ ಲವಂಗ ಅಥವಾ ಚಕ್ಕೆ ಏನು ತಗೊಂಡು ಚಿಕ್ಕ ಐಟಮ್ಸು. ಇಂಥ ಗಾತ್ರದಲ್ಲಿ ಚಿಕ್ಕದಾಗಿರ್ತಕ್ಕಂಥದ್ದು 2,500 ಮೈಲುಗಳ ದೂರ, ಅಂದರೆ ಸಮುದ್ರ ದೂರ, ಅದು 2,500 ನಾಯಕರು ಹೋಗಿ ಬಿಡುದು ಮಾಡಿದ್ರೆ ಅಷ್ಟು ದೂರದ ಜನರನ್ನ ಆಕರ್ಷಿಸಿದಲ್ಲಿ ಏನಿದೆ? ಯಾಕೆಂದ್ರೆ ಆ ಕಾಲಘಟ್ಟದಲ್ಲಿ ಈಗಿನ ತರ ನೌಕೆಗಳು ಇಲ್ಲೇ ಇಲ್ಲ, ಪವರ್ ಅನ್ನೋದು ಇಲ್ಲೇ ಇಲ್ಲ. ಪವರ್ ಜನರೇಷನ್ ಫ್ಯಾನ್ ಇರುತ್ತೆ, ಪವರ್ ಜನರೇಷನ್ ಮಾಡೋದು ನಾವು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಇಂಜಿನ್ ರನ್ ಮಾಡೋದು ಗೊತ್ತಿದೆ ನಮಗೆ, ಪವರ್ ಜನರೇಷನ್ ಗೊತ್ತಿದೆ. ಆ ಕಾಲಕ್ಕೆ ಪವರ್ ಜನರೇಷನ್ನೇ ಗೊತ್ತಿಲ್ಲ. ಜೊತೆ ಹಿಂಗ್ ಮಾಡಿದ್ದಾರೆ ಅವರು ಅಂದ್ರೆ ಬರೀ ಗಾಳಿಯನ್ನ ಆಧಾರವಾಗಿಟ್ಕೊಂಡು, ಗಾಳಿಯ ಶಕ್ತಿಯಪ್ಪ, ಆ ಗಾಳಿಯನ್ನ ನಂಬಿಕೊಂಡು ಹೀಗೆ ಸಾವಿರಾರು ಮೈಲುಗಳ ಪ್ರಯಾಣವನ್ನ ಈ ಹಾಯಿ ಅಂತಿಲ್ಲ, ಸೇಲ್ ಅಂತಿಲ್ಲ, ಇದನ್ನ ಬಟ್ಟೆಯನ್ನ ಕಟ್ಟಿದ್ರು, ಅವುಗಳ ಮೂಲಕ ಹೀಗೆ ವರ್ಷಗಟ್ಟಲೆ ಪ್ರಯಾಣ ಮಾಡಿ ಭಾರತಕ್ಕೆ ಬರಬೇಕು ಅಂದ್ರೆ ಎಂಥ ಸಾಧನೆ. ಮತ್ತು ಈ ದೇಶ ಅದೆಷ್ಟು ಆಕರ್ಷಕವಾಗಿರಬೇಕು ಅಂತ ಒಂದು ಸಾಧನೆ ಮಾಡೋದಕ್ಕೆ ಪ್ರೋತ್ಸಾಹಿಸುವಂಥದ್ದು. ಯಾವುದೋ ಸಾವಿರಾರು ಮೈಲಿನ ದೂರ ಇರುವಂಥ ಜನರನ್ನು ಪ್ರೋತ್ಸಾಹಿಸೋದಕ್ಕೆ
ಅದು ಎಷ್ಟು ಮಟ್ಟಿಗೆ ಒಂದು ಆಕರ್ಷಕವಾಗಿರಬೇಕು ಈ ದೇಶ ಅನ್ನೋಂಥದ್ದು ಬಹಳ ಕಾಣ್ತದೆ. ಸೊ ಇದು ಏನಂದ್ರೆ ನಾವು ಒಂದೇ ನೋಡ್ಕೊಂಡಿದ್ದೀವಿ. ಏನಂದ್ರೆ ನಾವು ನಮ್ಮ ಇತಿಹಾಸದಲ್ಲಿ ನಾವು ಯಾವಾಗಲೂ ಪೋರ್ಚುಗೀಸರು ಬಂದರು, ಬ್ರಿಟಿಷರು ಬಂದರು, ಅವರು ನಮ್ಮ ಮೇಲೆ ಮಾಡಿದಂಥ ಪ್ರಭಾವ ಏನು ಇದನ್ನಷ್ಟೇ ಕಲಿತಾ ಇದ್ದೀವಿ ನಾವು. ಆದರೆ ಭಾರತದಿಂದಾಗಿ ವಿಪರೀತ ಹಣ ಸಂಗ್ರಹಣೆ ಆದ ಕಾರಣ ಪೋರ್ಚುಗೀಸ್ನಲ್ಲಿ ದೊಡ್ಡ ದೊಡ್ಡ ದೌರ್ಜನ್ಯಗಳೇ ನಡೆದೋದು. ಹಣ ಬಂದಾಗ ಕ್ರೌರ್ಯ ಬರುತ್ತೆ, ಹಣ ಜೊತೆಲಿ ಕ್ರೌರ್ಯ ಬರುತ್ತೆ. ಅದು ಸುಳ್ಳು ಏನಲ್ಲ. ಹಣ ಅನ್ನೋದು ಅಹಂಕಾರವನ್ನು ತಂದುಬಿಡುತ್ತೆ ಮನುಷ್ಯಂಗೆ. ಸೊ ಆ ಘಟನೆಗಳು ನಾವು ಓದ್ಕೊಂಡೇ ಇಲ್ಲ ಅಂತ ಅನ್ಸ್ತೀನಿ. ಇತಿಹಾಸದಲ್ಲಿ ನಾವು ಅದನ್ನೆಲ್ಲ ಓದ್ಕೊಂಡೇ ಇಲ್ಲ ಅಂತ. ಸೊ ಅದೆಲ್ಲ ಓದ್ತಾ ಓದ್ತಾ ತನ್ನದೇ ಆದ ರೀತಿಯಲ್ಲಿ ಈ ಕಾದಂಬರಿ ಇದಾಯಿತು, ರಚನೆ ಆಯಿತು. ಆದರೆ ನಾಡಿನುದ್ದಕ್ಕೂ ನನ್ನ ಹಿಂದಿನ ಯಾವ ಪುಸ್ತಕಕ್ಕೂ ಸಿಗಲಾರಂತಹ ಒಂದು ಪ್ರೋತ್ಸಾಹ ಈ ಕಾದಂಬರಿ ಸಿಕ್ಕಿದೆ. ಯಾಕಂದರೆ ಕೊರೋನಾ ಟೈಮು, ಇಡೀ ವರ್ಷ ಕೊರೋನಾ ಇದೆ, ಅದು 7,000 ಪ್ರತಿಗಳು ಖರ್ಚಾಗಿದೆ. ಸೊ ಅದು ದಪ್ಪ ಬೇರೆ 450 ಪುಟಗಳ ಕಾದಂಬರಿ, ಇದು 350 ರೂಪಾಯಿ ಯಾವಾಗಲೂ ಕೊಟ್ಟು ಅಷ್ಟು ಹಣ ಕೊಟ್ಟು ಪುಸ್ತಕಗಳನ್ನು ಓದಿದರಂತೆ ಕನ್ನಡದಲ್ಲಿ ಓದುಗರ ಸಂಖ್ಯೆ ಕಡಿಮೆ ಅಂತ ನೀವು ಕೊಡೋದು ಬೇಕೇ ಬೇಕಾಗಿಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಬೇಕಾದಷ್ಟು ಜನ ಇದ್ದಾರೆ, ತಲುಪಿಸುವ ಕ್ರಮಗಳು ಮತ್ತು ಅವ್ರಿಗೆ ಬೇಕಾದಂಥ ಕಥೆಗಳು ಕಟ್ಟೋದು ಬಹಳ ಮುಖ್ಯ ಅನಿಸ್ತಾ ಇದೆ ನನಗೆ. ಅದರಲ್ಲೂ ಇತಿಹಾಸವನ್ನು ತುಂಬ ಇಷ್ಟಪಡ್ತಾರೆ ಜನ. ಇದೊಂದು ಹಿಂಗೆ ಅಂದರೆ, ಈ ಇತಿಹಾಸ ಅಂದರೆ ನಮ್ಮ ತಾತ ಮುತ್ತಾತನ ಕಥೆ ಹೋಗ್ತಿದ್ದೀವಿ. ಇತಿಹಾಸ ನಾವು ಯಾಕೆ ಇಷ್ಟಪಡ್ತೀವಿ, ನಮ್ಮ ದೇಶದ ಇತಿಹಾಸಗಳನ್ನು ಯಾಕೆ ಇಷ್ಟಪಡ್ತೀವಿ ಅಂತಂದರೆ, ನಮ್ಮ ಪೂರ್ವಜರ ಕಥೆಗಳು, ನಮ್ಮ ತಾತನು ಮುತ್ತಾತನು ಮರಿಗಳು ಯಾರೋ ಒಬ್ಬ ಹಿರಿಯ ಧರ್ಮನೂ ಇರ್ತಾನೆ ಅವನು. ನನಗೇ ಗೊತ್ತಿಲ್ಲದಂತೆ ನನ್ನ ಪೂರ್ವಜರ ಕಥೆಯನ್ನು ನಾನು ಬರ್ದಂಗಿದ್ದು. ಸೊ ಅದು ನಮಗೆ ಪ್ರೇರಣೆಯನ್ನು ಕೊಡುತ್ತೆ. ಆ ಕಾರಣಕ್ಕಾಗಿ ನಮಗೆ ಇತಿಹಾಸವನ್ನು ಕುರಿತಾದ ವಸ್ತುಗಳನ್ನು ಬರೆಯೋದಕ್ಕೂ ಮತ್ತು ಓದೋದಕ್ಕೂ ಎರಡಕ್ಕೂ ತುಂಬ ಒಂದು ಆಸಕ್ತಿ ಇರುತ್ತೆ. ನಾನು ಹೇಳ್ತಾ ಇದ್ದೆ, ನಾನು ಒಂಥರ ಈ ಸಂಪ್ರದಾಯಗಳು ಹೆಚ್ಚಾಗಿ ಮಾಡಲ್ಲ. ನಾನು ಸಂಪ್ರದಾಯದಲ್ಲಿ ಹೇಳ್ತಿಲ್ಲ, ಈ ಶ್ರಾದ್ದ ಪಕ್ಷ ಇವಂದೂ ಮಾಡಲ್ಲ ನಾನು. ಸೊ ಅದಕ್ಕೆ ನಾನು ಏನು ಹೇಳಿದೆ ಅಂದರೆ, ಈ ಕಾದಂಬರಿ ಬಂದಿದ್ದೀನಲ್ಲ ನಾನು, ಈ ಕಾದಂಬರಿ ಒಂಥರ ಪಿತೃಪಕ್ಷ ಮಾಡ್ದಂಗೆ ಅಂತ ಹೇಳ್ತಾರೆ ನಾನು. ಯಾಕೆಂದರೆ ನಮ್ಮ ಹಿಂದಿನ ತಲೆಮಾರಿನವರೆಲ್ಲರೂ ಜ್ಞಾಪಿಸ್ಕೊಳ್ಳೋದೇ ಪಿತೃಪಕ್ಷ, ಬೇರೆ ಏನೂ ಅಲ್ಲ. ಸೊ ಹಾಗೆ ನಮ್ಮ ಇತಿಹಾಸದಲ್ಲಿ ಮಾಡಿರ್ತಕ್ಕಂಥ ಜನರು ಯಾರ್ಯಾರಿದ್ದಾರೋ ಅವರೆಲ್ಲ ಜ್ಞಾಪಿಸ್ಕೊಂಡು ಒಂದು ಕಾದಂಬರಿ ಬರೆದಿದ್ದೇನೆ ಅಂದರೆ ಅದು ಸ್ಪಷ್ಟವಾಗಿ ಒಂದು ಪಿತೃಪಕ್ಷ ಆಚರಣೆ ಇದ್ದಂಗೆ ಅಂತ ನಾನು ಹೇಳಿದೆ. ಸೊ ಆ ರೀತಿಯಿಂದ ನನಗೆ ಇದಾಗ್ತಾ ಇದೆ. ಸೊ ಮಾತು ಸಾಕು ಅನಿಸುತ್ತೆ, ಜಾಸ್ತಿ ಮಾತಾಡೋದು ಬೇಡ. ಮತ್ತೊಮ್ಮೆ ಚಡಗ ಪ್ರಶಸ್ತಿಯ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಭಾಸ್ಕರಾಚಾರ್ಯರಾಗಿರಲಿ, ಅದರ ಸಂಘ ಸಂಸ್ಥೆ, ಅದರ ಒಂದು ಸಲಹೆಗಾರ ಆಗಿರಲಿ, ನಿರ್ಣಾಯಕ ಮಂಡಳಿ ಆಗಿರಲಿ, ಅಥವಾ ಈ ದಕ್ಷಿಣ ಕನ್ನಡದ ಎಲ್ಲ ಜನತೆಗೆ ಈ ಪ್ರಶಸ್ತಿಯನ್ನು ಕೊಟ್ಟು ನನ್ನ ಗೌರವವನ್ನು, ಆತ್ಮ ಶಕ್ತಿಯನ್ನು ಅಥವಾ ಏನಿದ್ದೀರ ಆತ್ಮ ನಂಬಿಕೆಯನ್ನು ನೀವು ಹೆಚ್ಚು ಮಾಡಿದ್ದೀರಿ. ನನಗೆ ನಾನು ಇನ್ನೂ ಹೆಚ್ಚು ಬರೀಬೇಕು, ಇನ್ನೂ ಒಳ್ಳೆಯ ಕೃತಿಯನ್ನು ಬರೆದು ನಿಮಗೆಲ್ಲರಿಗೂ ಓದೋದಕ್ಕೆ ಕೊಡಬೇಕು ಅಂತ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ. ಈ ಎಲ್ಲ ಕಾರಣಕ್ಕೂ ನಿಮಗೆ 100 ಬಾರಿ ಶರಣು. ನಮಸ್ಕಾರ.